ಇನ್ನು ನಟ ದರ್ಶನ್ಗೆ ಶಾಕ್ ಕೊಟ್ಟಂತಹ ಜೈಲು ಅಧಿಕಾರಿಗಳು ಈ ಸ್ಪೆಷಲ್ ಸಂದರ್ಶನಕ್ಕೆ ಅನುಮತಿಯನ್ನು ನಿರಾಕರಣೆ ಮಾಡಿದ್ದಾರೆ. ಒಳ ಸಂದರ್ಶನಕ್ಕೆ ಅನುಮತಿ ಕೋರಿ ಕೋರ್ಟ್ ಮೊರೆ ಹೋಗಿದ್ದ ನಟ ದರ್ಶನ್ಗೆ ಜೈಲು ಅಧಿಕಾರಿಗಳು ಮನವಿ ಮಾಡಬೇಕು. ಒಳ ಸಂದರ್ಶನಕ್ಕೆ ಅವಕಾಶ ಇದ್ದರೆ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ಅಂತ ಕೋರ್ಟ್ ಹೇಳಿತ್ತು. ಕೋರ್ಟ್ ಆದೇಶ ಪ್ರತಿಯನ್ನು ಪರಿಶೀಲಿಸಿ ಸ್ಪೆಷಲ್ ಸಂದರ್ಶನಕ್ಕೆ ಜೈಲು ಅವಕಾಶವನ್ನು ನಿರಾಕರಿಸಿದೆ. ವಾರದಲ್ಲಿ 2 ಬಾರಿ ಮನೆಯವರ ಭೇಟಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಅದನ್ನು ಹೊರತುಪಡಿಸಿದಂತೆ ಸ್ಪೆಷಲ್ ಸಂದರ್ಶನಕ್ಕೆ ಯಾವುದೇ ಅವಕಾಶವನ್ನು ಕೊಡಲಾಗೋದಿಲ್ಲ. ಜೈಲ್ ಮ್ಯಾನ್ಯುಯಲ್ನಲ್ಲಿ ವಿಶೇಷ ಸಂದರ್ಶನಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಪರಪ್ಪನ ಅಗ್ರಹಾರದಲ್ಲಿರುವ ಯಾವ ವಿಚಾರಣಾಧೀನ ಕೈದಿಗೂ ಅಥವಾ ಯಾವುದೇ ಕೈದಿಗೂ ವಿಶೇಷ ಸಂದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತ ಜೈಲು ಅಧಿಕಾರಿಗಳು ದರ್ಶನ್ಗೆ ಸೂಚಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಜೈಲು ಅಧಿಕಾರಿಗಳ ಸೂಚನೆ ದರ್ಶನ್ ವಿಶೇಷ ಸಂದರ್ಶನದ ಕನಸಿಗೆ ತಣ್ಣೀರು ಹಾಕಿದ್ದಾರೆ. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈಯಿಂದ ಲ್ಯಾಂಬೋರ್ಗಿನಿ ಕಾರ್ ಡ್ರಿಫ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯಿಸಿರ್ತಕ್ಕಂಥ ರಿಕ್ಕಿ ರೈ ಕಾರು ಓಡಿಸಿದ್ದು ನಾನಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಕಾರು ಸಾಗಿರುವ ಮಾರ್ಗದುದ್ದಕ್ಕೂ CCTVಗಳ ಪರಿಶೀಲನೆ ಮಾಡ್ತಿರುವ ಪೊಲೀಸರು ಮಾಲೀಕರನ್ನು ಹೊರತುಪಡಿಸಿ ಬೇರೆಯವರು ಹೀಗೆ ಕಾರನ್ನು ಓಡಿಸಲ್ಲ, ಅಲ್ಲದೆ ಕಾರು ರಿಕ್ಕಿ ರೈದು ಅನ್ನೋದು ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿಯೇ ವಿಚಾರಣೆಗೆ ಬರುವಂತೆ ರಿಕ್ಕಿ ರೈಗೆ ಕಬ್ಬನ್ ಪಾರ್ಕ್ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇಂದು ಕಾರಿನ ಅಧಿಕೃತ ದಾಖಲೆಯನ್ನು ತೋರಿಸಿ ಫೈನ್ ಕಟ್ಟಿ ಕಾರು ರಿಲೀಸ್ ಮಾಡಿಸೋದಕ್ಕೆ ವಕೀಲರು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಅಲ್ಲದೆ 2,000 ರೂಪಾಯಿ ದಂಡ ಕಟ್ಟಿ ರಿಕ್ಕಿ ರೈಯನ್ನು ಕರೆಸದೆ ವಕೀಲರೇ ಕಾರನ್ನು ಬಿಡಿಸ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇದೆ.